ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋದಲ್ಲಿ ನಾವು ಯಾಗಂಟಿ ಉಮಾಮಹೇಶ್ವರ ದೇವಾಲಯದ ಬಗ್ಗೆ ತಿಳಿಯೋಣ. ಯಾಗಂಟಿ ದೇವಾಲಯವು ಬೆಂಗಳೂರಿನಿಂದ 335 ಕಿಲೋಮೀಟರ್, ತಿರುಪತಿಯಿಂದ 282 ಕಿಲೋಮೀಟರ್, ಶಿವಮೊಗ್ಗದಿಂದ 383 ಕಿಲೋಮೀಟರ್, ಬನಗಾನಪಲ್ಲಿಯಿಂದ 12 ಕಿಲೋಮೀಟರ್, ಕರ್ನೂಲಿನಿಂದ 90 ಕಿಲೋಮೀಟರ್ ಹಾಗೂ ನಂದ್ಯಾಲ್ನಿಂದ 50 ಕಿಲೋಮೀಟರ್ ದೂರದಲ್ಲಿ ಇದೆ. ಶ್ರೀ ಅಗಸ್ತ್ಯ ಮಹಾಮುನಿಗಳು ಪ್ರತಿಷ್ಠಾಪಿಸಿರುವ ಯಾಗಂಟಿ ಉಮಾಮಹೇಶ್ವರ ದೇವಾಲಯವು ಆಂಧ್ರಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯ ನಲ್ಲಮಲ್ಲ ಅರಣ್ಯಗಳ ಮಧ್ಯೆ ಇರುವ ಪುಣ್ಯ ಸ್ಥಳವಾಗಿದೆ. ವೈಕುಂಠದಿಂದ ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಬಂದ ಶ್ರೀ ಮಹಾವಿಷ್ಣುವು ತಮ್ಮ ಮೊದಲ ಹೆಜ್ಜೆಯನ್ನು ಈ ಯಾಗಂಟಿ ಕ್ಷೇತ್ರದಲ್ಲಿ ಇರಿಸಿದರು ಎಂದು ಹೇಳುತ್ತಾರೆ. ಇಲ್ಲಿ ಮಹಾದೇವರು ಪಾರ್ವತಿ ಸಮೇತರಾಗಿ ಉಮಾಮಹೇಶ್ವರರಾಗಿ ನಮಗೆ ದರ್ಶನವನ್ನು ನೀಡುತ್ತಾರೆ. ಇಲ್ಲಿನ ವಿಸ್ಮಯವೆಂದರೆ ಈ ದೇವಾಲಯದ ಸುತ್ತಮುತ್ತಲೂ ಕಾಗೆಗಳು ಹಾರಾಡುವುದಿಲ್ಲ. ಹಿಂದೆ ಅಗಸ್ತ್ಯ ಮಹಾಮುನಿಗಳು ಈ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸುವಾಗ ಕಾಕಾಸುರನು ಅಗಸ್ತ್ಯ ಮಹಾಮುನಿಗಳ ತಪಸ್ಸಿಗೆ ಉಪಟಳವನ್ನು ನೀಡುತ್ತಾನೆ. ಆಗ ಕೋಪಗೊಂಡ ಮುನಿಗಳು ಈ ಸ್ಥಳದ ಸುತ್ತಮುತ್ತ ಕಾಗೆಗಳು ಹಾರಾಡದಂತೆ ಶಾಪವನ್ನು ನೀಡುತ್ತಾರೆ. ಕಲಿಯುಗದ ಅಂತ್ಯವನ್ನು ಸೂಚಿಸುವ ನಂದಿಯ ವಿಗ್ರಹವು ಕೂಡ ಈ ದೇವಾಲಯದಲ್ಲಿ ಇದೆ. ಇದು ಅಗಸ್ತ್ಯ ಪುಷ್ಕರಣಿ. ಇಲ್ಲಿ ಅಗಸ್ತ್ಯ ಮಹಾಮುನಿಗಳು ಸ್ನಾನವನ್ನು ಮಾಡುತ್ತಿದ್ದರಂತೆ. ಎಂತಹ ಬೇಸಿಗೆ ಕಾಲದಲ್ಲಿಯೂ ಕೂಡ ಇಲ್ಲಿ ನೀರು ಬತ್ತಿದ ಉದಾಹರಣೆಯೇ ಇಲ್ಲವಂತೆ. ಅನೇಕ ಗಿಡಮೂಲಿಕೆಗಳ ಶಕ್ತಿ ಈ ನೀರಿನಲ್ಲಿ ಇದೆ ಎಂದು ಹೇಳುತ್ತಾರೆ. ಈ ನಂದಿ ವಿಗ್ರಹದ ಹಿಂದೆ ಇರುವ ಈ ಸ್ಥಳದಿಂದ ಬಂದರೆ ದೇವಾಲಯಕ್ಕೆ ಹೋಗುವ ಮಾರ್ಗವು ನಮಗೆ ಸಿಗುತ್ತದೆ. ಕಾಲಜ್ಞಾನಿಗಳಾದ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯು ಬರೆದಿರುವ ಕಾಲಜ್ಞಾನದ ಪ್ರಕಾರ ಕಲಿಯುಗದ ಅಂತ್ಯವನ್ನು ಸೂಚಿಸುವ ನಂದಿಯ ವಿಗ್ರಹವು ಈ ದೇವಾಲಯದಲ್ಲಿ ಇದೆ. ಇಲ್ಲಿ ಸ್ವಯಂಭುವಾಗಿ ಉದ್ಭವವಾಗಿರುವ ಬಸವಣ್ಣನಿಗೆ ಕಲಿಯುಗದ ಅಂತ್ಯದ ಸಮಯದಲ್ಲಿ ಜೀವವು ಬರುತ್ತದಂತೆ. ಇಡೀ ಪ್ರಪಂಚಕ್ಕೆ ಕೇಳಿಸುವಂತೆ ಘೋರವಾಗಿ ಕೂಗಲು ಪ್ರಾರಂಭಿಸುವುದಂತೆ. ಈ ಬಸವಣ್ಣನ ಮೂರ್ತಿಯು ಈಗಲೂ ಬೆಳೆಯುತ್ತಿದೆ ಎಂದು ಭಾರತೀಯ ಪುರಾತತ್ವ ಇಲಾಖೆಯು ಖಚಿತಪಡಿಸಿದೆ. ಶ್ರೀ ಉಮಾಮಹೇಶ್ವರ ದೇವರು ದರ್ಶಿಸಿಕೊಳ್ಳಿ. ಶಿವ ಪಾರ್ವತಿಯರಿಬ್ಬರು ನಮಗೆ ಇಲ್ಲಿ ಅರ್ಧನಾರೀಶ್ವರ ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ. ಮೊದಲು ಈ ನಂದಿಯ ಸುತ್ತ ಪ್ರದಕ್ಷಿಣೆ ಹಾಕಲು ಸ್ಥಳಾವಕಾಶ ಇದ್ದಂತೆ, ಆದರೆ ಈ ನಂದಿಯು ಈಗ ಬೆಳೆಯುತ್ತಿರುವ ಕಾರಣ ಸ್ಥಳಾವಕಾಶವು ಇಲ್ಲದಂತೆ ಆಗಿದೆ. ಈ ದೇವಾಲಯದ ಈ ಹಿಂದಿನ ಮಾರ್ಗದಿಂದ ನಾವು ಬಂದರೆ ನಮಗೆ ಅಗಸ್ತ್ಯ ಪುಷ್ಕರಣಿ ಸಿಗುತ್ತದೆ. ಇದು ಅಗಸ್ತ್ಯ ಪುಷ್ಕರಣಿ. ಇಲ್ಲಿನ ನೀರು ವರ್ಷವಿಡೀ ಇರುತ್ತದೆ. ಈ ನೀರು ಎಲ್ಲಿಂದ ಬರುತ್ತಿದೆ ಎಂದು ಯಾರಿಗೂ ತಿಳಿದಿಲ್ಲ. ಬೇಸಿಗೆ ಕಾಲದಲ್ಲಿಯೂ ಕೂಡ ಇಲ್ಲಿನ ನೀರು ಬತ್ತಿದ ಉದಾಹರಣೆಯೇ ಇಲ್ಲವಂತೆ. ನೀರು ಬಹಳ ಸ್ವಚ್ಛವಾಗಿ ಸ್ಫಟಿಕದಂತೆ ನಮಗೆ ಗೋಚರಿಸುತ್ತದೆ.
ಈ ಮಾರ್ಗದಲ್ಲಿ ನಾವು ಮುಂದೆ ಸಾಗಿದರೆ ನೈಸರ್ಗಿಕವಾಗಿ ನಿರ್ಮಾಣವಾಗಿರುವ 3 ಗುಹೆಗಳನ್ನು ನಾವು ಕಾಣಬಹುದು. ಈ ಮೆಟ್ಟಿಲ ಮಾರ್ಗದಿಂದ ನಾವು ಮುಂದೆ ಸಾಗಿದರೆ ನಮಗೆ ಅಗಸ್ತ್ಯ ಗುಹೆ ಸಿಗುತ್ತದೆ. ಇಲ್ಲಿ ಅಗಸ್ತ್ಯ ಮಹಾಮುನಿಗಳು ತಪಸ್ಸನ್ನು ಆಚರಿಸಿದ್ದರಂತೆ. ಅಗಸ್ತ್ಯ ಮಹಾಮುನಿಗಳು ಪೂಜಿಸಿರುವ ಶಿವಲಿಂಗವಿದು. ಅಗಸ್ತ್ಯ ಗುಹೆಯಿಂದ ಕೆಳಗೆ ಬಂದು ನಾವು ಈ ಮಾರ್ಗದಲ್ಲಿ ಮುಂದೆ ಸಾಗಿದರೆ ನಮಗೆ ವೆಂಕಟೇಶ್ವರ ಸ್ವಾಮಿಯ ದೇವಾಲಯವು ಸಿಗುತ್ತದೆ. ಇಲ್ಲಿ ನಿಸರ್ಗದತ್ತವಾಗಿ ನಿರ್ಮಾಣವಾಗಿರುವ ಬೆಟ್ಟಗಳು ನಮಗೆ ಸೊಗಸಾಗಿ ಕಾಣುತ್ತದೆ. ವೆಂಕಟೇಶ್ವರ ಸ್ವಾಮಿಯ ಗುಹೆಯಿಂದ ನಾವು ಕೆಳಗೆ ಬಂದು ಈ ಮಾರ್ಗದಲ್ಲಿ ನಾವು ಮುಂದೆ ಸಾಗಿದರೆ ಶಂಕರ ಗುಹೆ ನಮಗೆ ಸಿಗುತ್ತದೆ. ಕಾಲಜ್ಞಾನಿಗಳಾದ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಇಲ್ಲಿ ಕೆಲವು ದಿನಗಳ ಕಾಲ ನೆಲೆಸಿದ್ದರಂತೆ. ಪ್ರತಿದಿನವೂ ಈ ದೇವಾಲಯದಲ್ಲಿ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮವು ನಡೆಯುತ್ತದೆ. ದೇವಾಲಯದಿಂದ ಹೊರಗಡೆ ಬಂದು ನಾವು ಈ ಮಾರ್ಗದಲ್ಲಿ ಮುಂದೆ ಸಾಗಿದರೆ ಅನ್ನದಾನ ಕೇಂದ್ರವು ನಮಗೆ ಸಿಗುತ್ತದೆ. ನಾವು ನಮ್ಮ ಓಂ ಶಕ್ತಿ ಅಮ್ಮನ ಯಾತ್ರೆಯ ಸಂದರ್ಭದಲ್ಲಿ ಮೊದಲು ಮಂತ್ರಾಲಯವನ್ನು ದರ್ಶಿಸಿಕೊಂಡು ಅಲ್ಲಿಂದ ಈ ಯಾಗಂಟಿ ಕ್ಷೇತ್ರಕ್ಕೆ ದರ್ಶನವನ್ನು ಮಾಡಲು ಬಂದಿದ್ದೇವೆ. ಇಲ್ಲಿಗೆ ನಮ್ಮ ಯಾಗಂಟಿ ಉಮಾಮಹೇಶ್ವರ ದೇವಾಲಯದ ದರ್ಶನವು ಪೂರ್ಣವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.